ದೋಸ್ತರ ಇವತ್ತು ಫಿಫಾ ವರ್ಲ್ಡ್ ಕಪ್ ಇಂದ 7ನೇ ದಿನ. ಇವತ್ತು ಮ್ಯಾಚ್ ಇದೆ ಕ್ರಿಸ್ಟಿಯಾನೋ ರೊನಾಲ್ಡೋದ ಪಾರ್ಚುಗಲ್ ವರ್ಸಸ್ DR ಕಾಂಗೋ. DR ಕಾಂಗೋ ಅವರ ಡಿಫೆನ್ಸಿವ್ಲಿ ಗುಡ್ ಟೀಮ್, ಬಟ್ ಅವ್ರದ್ದು ಮ್ಯಾಚ್ ಯಾಕೋ ಅಷ್ಟು ಸರಿ ಹೋಗಲ್ಲ ಪಾರ್ಚುಗಲ್ ವಿರುದ್ಧ ಅನಿಸ್ತೈತಿ. ಯಾಕಂದರೆ ಪಾರ್ಚುಗಲ್ ಡಿಫೆನ್ಸಿವ್ಲಿ ಗುಡ್ ಐತಿ, ಬಟ್ ಅಟ್ಯಾಕ್ ಒನ್ ಆಫ್ ದಿ ಬೆಸ್ಟ್ ಇವ್ರದ್ದು. ಯಾಕಂದರೆ ಅಪ್ ಟಾಪ್ ರೊನಾಲ್ಡೋ ಅದಾನ, ಮಿಡ್ಫೀಲ್ಡ್ ಜಾನ್ ಎವೆಸ್, ವಿಟೀನಿಯಾ, ಬ್ರೂನೋ, ರಫಾಯಲ್ ಲಿಯಾವ್ ಅದಾನ, ಮತ್ತು ಲೆಫ್ಟ್ ವಿಂಗಿಗೆ. ಸೊ ನಾ ಈ ಮ್ಯಾಚ್ ಒಳಗೆ ಪಾರ್ಚುಗಲ್ಗೆ ಬ್ಯಾಕ್ ಮಾಡ್ತೀನಿ. ಮೇ ಬಿ 2-0 ಮ್ಯಾಚ್ ಗೆಲ್ಬೋದು ಇವರು. ಎರಡನೇ ಮ್ಯಾಚ್ ಐತಿ ಇಂಗ್ಲೆಂಡ್ ವರ್ಸಸ್ ಕ್ರೊಯೇಷಿಯಾ. ಇಂಗ್ಲೆಂಡ್ ಆದ್ರೆ ಟ್ಯಾಕ್ಟಿಕಲಿ ವೆಲ್ ಸೆಟಲ್ ಟೀಮ, ಬಟ್ ಕ್ರೊಯೇಷಿಯಾನು ಕಡಿಮೆ ಇಲ್ಲ. ಯಾಕಂದ್ರೆ ಅದ್ರಾಗ ನಮ್ಮ ಅಜ್ಜ ಅದಾನ ಮಾಡ್ರಿಚ್. ಇನ್ನೊಂದು ವಿಷಯ ಏನಂದ್ರೆ ಕ್ರೊಯೇಷಿಯಾ ಲಾಸ್ಟ್ ವರ್ಲ್ಡ್ ಕಪ್ ಒಳಗೆ ಸೆಮಿಫೈನಲಿಸ್ಟ್, ಅದ್ರಾಗಿಂದ ಹಿಂದೆ ಫೈನಲಿಸ್ಟ್ ಇದ್ರೆ. ಸೊ ಈ ಮ್ಯಾಚ್ ಭಾಳ ಈಕ್ವಲ್ ಆಗಿ ನಡಿಬೋದು. ಮೋಸ್ಟ್ಲಿ ನಿಲ್ ರಾನು ಆಗ್ಬೋದು, 1-1 ರಾನು ಆಗ್ಬೋದು. ಮೂರನೇ ಮ್ಯಾಚ್ ಐತಿ ಉಜ್ಬೇಕಿಸ್ತಾನ್ ವರ್ಸಸ್ ಕೊಲಂಬಿಯಾ. ಕೊಲಂಬಿಯಾ ಅಟ್ಯಾಕಿಂಗ್ಲಿ ಗುಡ್ ಟೀಮ್, ಯಾಕಂದ್ರೆ ಲೂಯಿಸ್ ದಿಯಾಸ್ ಅದಾನ, ಆಮೇಸ್ ರೊಡ್ರಿಗೆಸ್. ಇವ್ರು ಒಂಥರ ಅಂಡರ್ಡಾಗ್ ಇದ್ದಂಗೆ, ಸರ್ಪ್ರೈಸ್ ಮಾಡ್ಬೋದು ಇವ್ರು. ಮೋಸ್ಟ್ಲಿ ಗೆರ್ಬೋದು. ಈ ಕೊಲಂಬಿಯಾಗ ಬ್ಯಾಕ್ ಮಾಡ್ತೇನೆ, ಯಾಕಂದ್ರೆ ಲೂಯಿಸ್ ದಿಯಾಸ್ ಅದಾನ, ಚಲೋ ಫಾರ್ಮ್ ಒಳಗದಾನ. ಏನೋ ಒಂದು ಮೊಮೆಂಟ್ ಕ್ರಿಯೇಟ್ ಮಾಡ್ಬೋದು. ನೋಡೋಣ ಏನಾಕೈತಿ.